ಎಲ್ಲೋದ್ರು ಕಾಣಲೇ ಇಲ್ಲಲ್ಲ. ಊಟ ಆದಮೇಲೆ ತುಂಬ ಹೊತ್ತು ಮಲಗಿದ್ದೆ. ಎಲ್ಲೋದ್ರೋ ಏನೋ ದೊಡ್ಡಮ್ಮ ಅಮ್ಮ ಅಜ್ಜಿ ಎಲ್ಲನ. ಯಾರೂ ನನ್ನನ್ನು ಎಬ್ಬರಿಸಲೇ ಇಲ್ಲ. ಎಷ್ಟು 4-5 ಗಂಟೆ ನಿದ್ದೆ ಮಾಡಿದ್ದೀನಿ. ಯಾರಾದರೂ ಬಂದು ಎಬ್ಬರಿಸೋದಲ್ವಾ? ಎಷ್ಟೊತ್ತಾಗಿದೆ? ತುಂಬ ಬಾಯಾರಿಕೆ ಆಗಿದೆ. ನೀರಾದರೂ ಕುಡಿಯೋಣ. ಅಮ್ಮು ಇಲ್ಲೇ ಇದ್ದಂಗಿದ್ದಾಳೆ. ಒಂದು ಸ್ವಲ್ಪ ಯಾಕೋ ತಲೆ ನೋವ್ತಿದೆ. ಹೊಲಕ್ಕೆ ಹೋಗಿ ಬಂದಮೇಲೆ ಕಾಫಿ ಆದರೂ ಕೇಳಬೇಕು. ಕೊಡ್ತಾಳೋ ಎನ್ನೆದ್ರುಕೊಂಡು ಓಡೋಗ್ತಾಳೋ ನೋಡಬೇಕು. ಓ, ನೀರು ಕುಡಿತಿದ್ದಂಗಿದ್ದಾಳೆ. ಅಮ್ಮು ಅಮ್ಮು. ಓ, ಇವಳು ನಾನು ನೋಡಿದ್ರೇ ಹೆದರ್ಕೋತಾಳೆ. ಇನ್ನು ನಾನು ಮಾತಾಡಿಸ್ದೆ ಅಂತ ಕುಡಿಯೋ ನೀರನ್ನು ಎತ್ತಾಕ್ಬಿಟ್ಲಲ್ಲ. ಸಾರಿ ಮಾಮ, ಅದು ಅದು ಕೈ ತಪ್ಪಿ ಗ್ಲಾಸ್ ಬಿದ್ದೋಯ್ತು. ಯಾಕೆ ಇಷ್ಟು ಹೆದರ್ಕೋತಿದ್ಯಾ? ನನಗೆ ಹೊಲಕ್ಕೆ ಹೋಗಿ ಬಂದಮೇಲೆ ತುಂಬ ತಲೆನೋವ್ತಿತ್ತು. ಯಾರೂ ಕಾಣ್ತಾ ಇಲ್ವಲ್ಲ, ಅಜ್ಜಿ ಅಕ್ಕಂದ್ರು ಎಲ್ಲನ. ಅದಕ್ಕೆ ನಿನ್ನನ್ನು ಕೇಳಿದೆ ಅಷ್ಟೇ. ನೋಡು, ನಿನಗೆ ಫ್ರೀಯಾಗಿದ್ದರೆ ಕಾಫಿ ಮಾಡ್ಕೊಂಬಂದು ಕೊಡ್ತೀಯಾ? ಸರಿ ಮಾವ, ಮಾಡ್ಕೊಂಬರ್ತೀನಿ. ನೋಡು, ನಾನು ನೋಡಿ ಹೆದರ್ಕೊಳ್ಳೋದೇನು ಬೇಕಾಗಿಲ್ಲ. ಮತ್ತೆ ಮಾಡಿರೋ ಕಾಫಿನೂ ಎತ್ತಾಕೊಂಡು ಬಂದೀಯ. ನಿನ್ನ ಕೈಲಿ ಆಗಲಿಲ್ಲ ಅಂದರೆ ತಗೊಬಂದು ಡೈನಿಂಗ್ ಟೇಬಲ್ ಮೇಲೆ ಇಡು. ಮಾವ ಇಲ್ಲಿ ಇಟ್ಟಿದ್ದೀನಿ ನೋಡಿ ತಗೋ ಅಂತ ಹೇಳು, ನಾನೇ ತಗೋತೀನಿ. ಆದಷ್ಟು ಫ್ರೀಯಾಗಿರೋದು ಕಲ್ತ್ಕೊ ಅಮ್ಮು. ಈಗಲೇ ಮಾಡ್ಕೊಂಬರ್ತೀನಿ ಮಾವ. ಅಮ್ಮ 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 ಅಜ್ಜಿ ದೊಡ್ಡಮ್ಮ ರೂಮಲ್ಲಿ ಮಾತಾಡ್ತಿದ್ದಾರೆ ಮಾಮ. ಸರಿ ಅಮ್ಮು, ಅದೇನು ಹೋಗಿ ನೋಡು. ನಿನಗೆ ಆದರೆ ಕಾಫಿ ಮಾಡು, ಇಲ್ಲಾಂದರೆ ನಾನು ಅಕ್ಕನೋ ಅಜ್ಜಿನೋ ಕೇಳ್ತೀನಿ. ಇಲ್ಲ ಮಾವ, ಮಾಡ್ಕೊಂಬರ್ತೀನಿ. ಅದು ಯಾವಾಗ ಫ್ರೀಯಾಗಿ ಮನೆಗೆ ಓಡಾಡ್ತಾಳೋ ಒಂದು ಗೊತ್ತಿಲ್ಲ. ಅಕ್ಕ ಅಕ್ಕ. ಮಾಮ, ಅದೇನು ಮಾಮ ಸೌಂಡ್ ಆಗಿದ್ದು? ಅದಾ, ನಿಮ್ಮ ಅಕ್ಕ ನೀರು ಕುಡಿತಿದ್ಲು. ನಾನು ಸ್ವಲ್ಪ ಕಾಫಿ ಮಾಡಿಕೊಡ್ತೀಯಾ ಅಮ್ಮು ಅಂತ ಕೇಳಿದೆ ಅಷ್ಟೇ. ಗೊತ್ತಲ್ಲ, ಮೊಬೈಲ್ ಕೈಯಲ್ಲಿದ್ರೇ ಮೊಬೈಲ್ ಎತ್ತಾಕ್ತಾಳೆ. ಇನ್ನು ಗ್ಲಾಸ್ ಎತ್ತಾಕದೇ ಇರ್ತಾಳ. ಈಗ ನಡೆದಿದ್ದು ಅದೇನೆ. ಓ, ಅದಾ ಅವಳು ನೋಡಿದ ಕಾಯಿಲೆನಾ? ಸರಿ ಆಯ್ತು ಬಿಡು ಮಾಮ. ಏನು ಮಾಡ್ತಿದ್ದಾರೆ ನಿಮ್ಮಮ್ಮ ದೊಡ್ಡಮ್ಮ ಅಜ್ಜಿ ಎಲ್ಲ? ಅಮ್ಮ ಅಪ್ಪ ಬರ್ತಾರಂತೆ, ಅಮ್ಮ ಅಪ್ಪ ಮನೆಗೆ ಹೋಗ್ತಾರಂತೆ. ಅದಕ್ಕೆ ದೊಡ್ಡಮ್ಮನು ನನ್ನನ್ನು ಇಲ್ಲೇ ಇರು ಅಮ್ಮ ಹತ್ರ ಅಂತ ಹೇಳ್ತಿದ್ದಾರೆ. ನನ್ನ ಹತ್ರನೂ ಹೇಳಿದ್ರು ಬಾವ, ನಾವು ಮನೆಗೆ ಹೋಗ್ತೀವಪ್ಪ, ನಾಳೆ ಬಂದು ಕರ್ಕೊಂಡು ಹೋಗೋ ಶಾಸ್ತ್ರ ಇದೆ, ನಿನ್ನೂ ಅಮ್ಮನೂ ಮನೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ರು. ನಾನು ಅದೇನೋ ಅಜ್ಜಿ ಹತ್ರ ಮಾತಾಡು, ಅಕ್ಕನ ಹತ್ರ ಮಾತಾಡು, ಉಮ್ಮಕ್ಕನ ಹತ್ರ ಅಂತ ಹೇಳ್ದೆ. ಇದೆಲ್ಲ ನಂಗೆ ಗೊತ್ತಿಲ್ಲ ಮಾಮ, ನೀನು ಅವ್ರ ಹತ್ರನೇ ಮಾತಾಡ್ಕೊ. ಹೂನ್ ಕಣ ಶಕ್ತಿ, ಹೂನ್ ಕಣಪ್ಪ ಶಕ್ತಿ. ಅದಕ್ಕೇನೆ ನಾನು ನಿಮ್ಮ ಮಾಮ ಇವತ್ತು ಹೋಗಿ ಅಲ್ಲೆಲ್ಲ ಇದ್ದಿದ್ದಂಗೆ ಬಿಟ್ಟು ಬಂದಿದ್ವಲ್ಲ ಮನೆ ತಗೆ. ಅದಕ್ಕೇನೆ ಹೋಗಿ ನಾಳೆಗೆ ಬರ್ತೀವಿ. ಹೆಂಗಿದ್ರು ನಿಮ್ಮನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ. ಹೂನು ಶಕ್ತಿ, ಸುಮ ಅವರು ಹೊರಟಿದ್ದಾರೆ. ನಾನೇ ಹೇಳಿದ್ನಪ್ಪ, ನೀವು ಇವಾಗ ಹೋಗಿ ನಾಳೆಗೆ ಬರ್ರಿ, ಕರ್ಕೊಂಡು ಹೋಗೋ ಶಾಸ್ತ್ರ ಮಾಡ್ಮೇನ್ರಿ ಅಂತ. ನಾವು ಹಂಗೆ ಮಾಡ್ತೀವಿ ಬಿಡಮ್ಮ ಅಜ್ಜಮ್ಮ. ನಾವು ನಿನ್ನನ್ನು ಅವಾಗವಾಗ ಅಮ್ಮ ಅಂತ ಕರಿತೀವಲ್ಲ ಪ್ರೀತಿಯಿಂದ. ಅದು ಯಾಕೆ ನೀನು ಅಜ್ಜಿ ಆದರೆ ಶಕ್ತಿಗೆ ಅಮ್ಮ ಆಗಬೇಕಲ್ಲ ಅಂತ ಕೇಳ್ತಿದ್ದಾರೆ. ಅಮ್ಮಗೆ ನೀನು ಅಜ್ಜಿ ಆದರೆ ಶಕ್ತಿಗೆ ಅಮ್ಮ ಆಗಬೇಕಲ್ಲ ಅಂತ ಕೇಳ್ತಿದ್ದಾರೆ. ಅದಕ್ಕೆ ನೀನೇ ಉತ್ತರ ಹೇಳ್ಕ. ನಾನು ಕಾರ್ ನಿಲ್ಲಿಸ್ಕೊಂಡರೆ ನಿಮ್ಮ ಮಳಿ ಅಂದರು, ನಾನು ಹೊರಡ್ತೀನಿ. ನಾಳೆ ಬರ್ತೀನಿ ಕರ್ಕೊಂಡು ಹೋಗೋಕ್ಕೆ. ನೀನು ಒಂದು ಸ್ವಲ್ಪ ಅಮ್ಮ ಜೊತೆನೇ ಇದ್ದು ನೋಡ್ಕೊಳ್ಳೆ. ನಾನು ನಾಳೆ ಬಂದು ಮನೆಗೆ ಕರ್ಕೊಂಡು ಹೋಗೋ ಶಾಸ್ತ್ರ ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ ಉಮಾ, ನೀನು ಹೋಗ್ಬ, ನಾನೆಲ್ಲ ನೋಡ್ಕೋತೀನಿ. ಯಾರು ಕಣೆ, ಜಾಸ್ತಿ ಮಾತಾಡಬೇಡ ಅಚ್ಚು. ಎಲ್ಲರಿಗೂ ನನ್ನ ಮೇಲೇನೆ ಕೊಂಡು ಸುಮ್ಮನೆ ಹೋಗಮ್ಮ. ಹೋಗಿ ಬರ್ತೀನಮ್ಮ. ಅಮ್ಮ ಅಲ್ಲ ಅಜ್ಜಮ್ಮ ಅನ್ಬೇಕು ನಿನ್ನ ಇವಾಗ, ಅಲ್ವಾ? ತಾಯಿ ಸುಮಮ್ಮ, ಈ ಪಕ್ಕದಾಗಿರೋ ನಮ್ಮ ಅಜ್ಜಿ ರಂಗಜ್ಜಿ ನಮಗೆ ಮುತ್ತಜ್ಜಿ ಅಂತನೂ ಗೊತ್ತು, ನಿನಗೆ ಅಜ್ಜಿ ಅಂತನೂ ಗೊತ್ತು. ನೀವು ಯಾಕಂಗೆ ಕರಿತೀರಾ ಅಂತನೂ ಗೊತ್ತು. ನೀನು ಹೋಗಮ್ಮ, ನಾವು ಅವ್ರಿಗೆಲ್ಲ ನಮ್ಮ ವೀಕ್ಷಕರಿಗೆ ಹೇಳ್ತೀವಿ. ಇತ್ತೀಚೆಗೆ ಇವಳಿಗೆ ಭಯ ಇಲ್ದಂಗೆ ಆಗೈತೆ ಕಣೋ. ಒಂದು ಸ್ವಲ್ಪ ನೋಡು, ಸುಮ್ಮನೆ ಬಿರಿ ಮಾತಾಡ್ತಾಳೆ ಕಣೋ ಶಕ್ತಿ. ಅಕ್ಕ, ಅವಳು ಚಿಕ್ಕೋಳಕ್ಕ. ಎಲ್ಲರೂ ಸೈಲೆಂಟಾಗಿ ಒಂದು ಮೂಲೆಯಲ್ಲಿ ಕುತ್ಕೋಬೇಕಂದ್ರೆ ಹೆಂಗಾಗುತ್ತೆ? ಅವಳು ಗಲಿಬಿಲಿ ಮಾತಾಡೋದ್ರಿಂದನೇ ಮನೇಲಿ ಮನುಷ್ಯರಿದ್ದಾರೆ ಅಂತ ಗೊತ್ತಾಗ್ತಿರೋದು. ನೀನು ಹೋಗಿ ಅವಳೇನು ತರಲೆ ಮಾಡಲ್ಲ. ಅಯ್ಯಪ್ಪ, ಅದೇನು ನೋಡು, ಇವಳು ಮಾತಾಡೋದು ನೋಡಿದ್ರೆ ಇತ್ತೀಚೆಗೆ ಭಯ ಆಗುತ್ತೆ. ಈ ಥರ ಎಲ್ಲ ಯಾಕಕ್ಕ ಡೌಟು? ನಮ್ಮ ಹುಡುಗರು ಯಾರೂ ಹಂಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ 3 ಜನ ಹೆಣ್ಮಕ್ಳು. ನೀನು ಹೋಗಕ್ಕ, ನಾನೆಲ್ಲ ಹೇಳ್ತೀನಿ. ಹೋಗಿ ಸುಮ್ಮ, ರಘು ಎಷ್ಟೊತ್ತಂತ ಕಾಯ್ತಿರ್ತಾನೆ. ಆಯ್ತು. ಏನಜ್ಜಿ, ಏನೋ ಅಜ್ಜಿ ಮುತ್ತಜ್ಜಿ ಅಂದ್ಕೊಂಡು ಏನೋ ಮಾತಾಡ್ತಿದ್ದೀರಾ? ನಿಮ್ಮ ಅಕ್ಕರಿಬ್ರು ಸುಮಾ ಉಮಾ ನನ್ನ ಅಮ್ಮ ಅಂತ ಕರೀತಾರಲ್ಲಪ್ಪ. ಅದಕ್ಕೆ ಅವರಿಬ್ರಿಗೂ ಅಮ್ಮ ಆದರೆ ಶಕ್ತಿಗೂ ಅಮ್ಮ ಆಗಬೇಕಲ್ಲ. ಆಗ ಅಮ್ಮ ನನಗೆ ಮೊಮ್ಮಗಳಾಗ್ತಾಳೆ, ಮೊಮ್ಮಗಳಿಗೆ ಮಗುನ ಹೆಂಗೆ ಕೊಡ್ತೀರಾ ಅಂತ ಎಲ್ಲ ಕಮೆಂಟ್ ಮಾಡ್ತಾ ಅವ್ರೆ ನಮ್ಮ ವೀಕ್ಷಕರಿಗೆ. ಅದೊಂದು ದೊಡ್ಡ ಡೌಟ್ ಆಗ್ಬಿಟ್ಟೈತೆ ಕಣೋ ಶಕ್ತಿ. ಅದಕ್ಕೆ ಅದ್ರ ಬಗ್ಗೆ ಹೇಳೋಣ ಅಂತ ಬಂದಪ್ಪ. ಅದಾ ವೀಕ್ಷಕರ ಡೌಟು. ಅಮ್ಮ ದೊಡ್ಡಮ್ಮ, ಅದೇನಂತ ಹೇಳ್ಬಿಡಮ್ಮ. ಯಾಕಮ್ಮ ನಿಮ್ಮ ಅಜ್ಜಿನ ಅಮ್ಮ ಅಂತ ಕರಿತೀರಾ ಅಂತ?
ಏನೂ ಇಲ್ಲ ಫ್ರೆಂಡ್ಸ್, ನಾವು ಚಿಕ್ಕ ವಯಸ್ಸಿಗೇನೆ ನಮ್ಗೆ ಅಮ್ಮ ಅಪ್ಪ ತೀರ್ಕೊಂಡ್ಬಿಟ್ರಲ್ಲ. ನಾನು ನನ್ನ ತಂಗಿ ಸುಮ್ಮಂಗೆ ನಮಗೆ ಅಜ್ಜಿ ಅಂತ ಅವಾಗಿನ್ನೂ ಚಿಕ್ಕ ವಯಸ್ಸಿಗೆ ನಮಗೆ ತೀರ್ಕೊಂಡಿದ್ದಲ್ಲ. ನಮಗೆ ಸಡನ್ನಾಗಿ ಅಮ್ಮನ ಕಳ್ಕೊಂಡಿದ್ರಿಂದನ ನಮಗೆ ಅಜ್ಜಿ ಅಂತ ಹೇಳೋದನ್ನೇ ಮರೆತುಬಿಟ್ಟು ನಾವಿಬ್ಬರು ಹೆಣ್ಮಕ್ಳಾಗಿದ್ದರಿಂದ ಜಾಸ್ತಿ ಅಮ್ಮ ಅಮ್ಮ ಅಂದ್ಕೊಂಡು ಸುತ್ತಿದ್ದೆ ಜಾಸ್ತಿ ನಮ್ಮ ಅಜ್ಜಿ ಹಿಂದೆ. ಅಜ್ಜಮ್ಮ ಅಂತೀವಿ ಅವಾಗವಾಗ, ಪ್ರೀತಿ ಜಾಸ್ತಿ ಆದಾಗ ಅಮ್ಮ ಅಂದ್ಬಿಡುತ್ತೆ, ಜಾಸ್ತಿ ಅಮ್ಮ ಅಂತ ಬಂದ್ಬಿಡುತ್ತೆ. ಏನು ಮಾಡೋಣ. ಆದರೆ ಇವರು ನಮ್ಗೆ ಅಜ್ಜಮ್ಮನೆ, ಗೊತ್ತಾಯ್ತಲ್ವಾ. ಪ್ರೀತಿ ಜಾಸ್ತಿ ಆದಾಗ ಅಷ್ಟೇ ಅಮ್ಮ ಅಂತೀವಿ. ನಾವು ಅಮ್ಮನ ಅಜ್ಜಮ್ಮ ಅಂತ ಕರಿತೀವಿ. ಅದು ಅಜ್ಜಮ್ಮ ಅಜ್ಜಮ್ಮ ಅಂದ್ಬಿಟ್ಟು ಅಜ್ಜಿ ಹೋಗ್ಬಿಟ್ಟು ಅಮ್ಮ ಅಂತ ಬಂದ್ಬಿಟ್ಟೈತೆ ಅಷ್ಟೇ. ನನಗೂ ನಮ್ಮ ಸುಮಂಗೂ ಜಾಸ್ತಿ ಅಮ್ಮ ಅಂತ ಕರೆದು ಅಭ್ಯಾಸ. ಯಾಕಂದರೆ ಚಿಕ್ಕ ಹುಡುಗಿಯರಿಂದ ನಾವಿಬ್ರು ಚಿಕ್ಕವರಿದ್ದಾಗಿಂದ ನಮ್ಮನ್ನು ಸಾಕಿ ನಮ್ಮ ಕಷ್ಟ ಸುಖ ನಮ್ಮ ಬಾಣಂತನ ಪ್ರತಿಯೊಂದೂ ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಯಾವ್ಯಾವ ಕೆಲಸ ಕಾರ್ಯಗಳು ಹೆಣ್ಮಕ್ಳಿಗೆ ಮಾಡಬೇಕೋ ಅದೆಲ್ಲ ಮಾಡಿದ್ದು ನಮ್ಮ ಅಜ್ಜಿನೇ ಅಲ್ವಾ. ಅದಕ್ಕೆ ಅಮ್ಮಂಗಿಂತೂ ಹೆಚ್ಚಾಗಿ ನಮ್ಮನ್ನು ಅಜ್ಜಿ ಸಾಕಿರೋದ್ರಿಂದ ಅಜ್ಜಮ್ಮ ಅಂತೀವಿ. ಒಂದೊಂದ್ಸರಿ ಅಜ್ಜಮ್ಮ ಅನ್ನೋದು ಉದ್ದ ಆಗ್ಬಿಡುತ್ತಂತ, ಒಂದೊಂದ್ಸರಿ ಪ್ರೀತಿ ಜಾಸ್ತಿ ಆದಾಗ ಅಮ್ಮ ಅಂತಲೂ ಕರಿತೀವಿ ಅಷ್ಟೇ. ಇವಾಗ ನಿಮಗೆಲ್ಲನ ಅನುಮಾನ ಬಗೆಹರಿದಿರ್ಬೋದಲ್ವಾ. ಇಷ್ಟೊಂದೆಲ್ಲ ಕ್ಲಾರಿಟಿ ಕೊಟ್ಮೇಲೆ ಬಗೆ ಹರಿದೇ ಇರುತ್ತೆ ದೊಡ್ಡಮ್ಮ. ಅವ್ರಿಗೆ ಇನ್ಮೇಲೆ ಗೊತ್ತಾಗುತ್ತೆ ಬಿಡು, ನಿಮ್ಮ ಅಜ್ಜಮ್ಮನೇ ನಮ್ಮ ಅಜ್ಜಮ್ಮನೂ ಅಂತ. ಇನ್ನೇನು ಮಾಡ್ತಾರೆ ಪಾಪ ನಿಮ್ಮ ಅಮ್ಮಯರಿಬ್ರು ನನ್ನ ಅಜ್ಜಮ್ಮ ಅಂತ ಕರೀದೆ ಅಮ್ಮ ಅಮ್ಮ ಅಂತ ನಾನು ಸುತ್ತುತ್ತಿದ್ರೆ. ಅಯ್ಯೋ, ಇಲ್ಲಿ ನೋಡಿದ್ರೆ ಇವರಿಬ್ರು ಅಕ್ಕಂದ್ರೆ ಅಮ್ಮ ಅಂತಾರೆ, ಶಕ್ತಿ ನೋಡಿದ್ರೆ ಅಜ್ಜಿ ಅಂತಾನೆ. ಇದು ಹೆಂಗಪ್ಪ ಮೊಮ್ಮಗಳಿಗೆ ಮಗನ ಕೊಡ್ತಾರೆ ಯಾರಾದರೂ ಅಂತ ಪಾಪ ಅವರಿಗೆ ಡೌಟ್ ಬಂದೇ ಬರುತ್ತೆ. ಈಗ ನಿಮ್ಗೆ ಅರ್ಥ ಆಯ್ತಾ. ಇವ್ರು ಮೂವರು ನನಗೆ ಮೊಮ್ಮಕ್ಕಳೇನೆ, ಮಗನ ಮಕ್ಕಳೇನೆ. ದೊಡ್ಡವಳು ಉಮಾ, ಎರಡನೇವಳು ಸುಮ, ಮೂರನೇವನು ಶಕ್ತಿ. ಉಮ್ಮಂಗು ಸುಮ್ಮಂಗು ತುಂಬ ಚಿಕ್ಕವನು ನಮ್ಮ ಶಕ್ತಿ. ಅದಕ್ಕೆ ಮಗನ್ನೇ ತಂದ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ ಏನು ಎತ್ತ ಅಂತ. ಅಮ್ಮ ಬೆಳಗ್ಗೆನೂ ಇವರಿಬ್ಬರನ್ನ ಜೊತೆ ಕೂರಿಸಿ ಊಟಕ್ಕೆ ಇಡಲಿಲ್ಲ. ಈಗಾದರೆ ಇವರಿಬ್ಬರಿಗೂ ಒಂದೇ ತಟ್ಟೆಯಲ್ಲಿ ಊಟಕ್ಕೆ ಇಡಬೇಕು ಕಣಮ್ಮ. ದೊಡ್ಡಮ್ಮ ಯಾವ ಥರ ಮಾತಾಡುತ್ತೆ ನೋಡು. ನನಗೆ ಇಲ್ಲಿ ಅಡುಗೆ ಮನೆಗೆ ನಿಂತ್ಕೊಂಡು ಕಾಫಿ ಮಾಡೋಕ್ಕಾಗ್ತಿಲ್ಲ, ಇವ್ರಿಗೆ ನನ್ನ ಮೇಲೆ ಕಾಮಿಡಿ ಬೇರೆ. ಈ ನಮ್ಮ ದೊಡ್ಡಮ್ಮ ನನ್ನನ್ನು ಕಾಮಿಡಿ ಪೀಸ್ ಮಾಡ್ತಾೈತೆ ಮಾಮೂನ್ ಮುಂದೆ. ಏನೋ ಹೋಗಿ ನೋಡೋಗೆ. ಇನ್ನೂ ಅಮ್ಮ ಎದ್ದಳೋ ಇಲ್ವೋ? ಇಲ್ಲ ಅಜ್ಜಿ, ಅಮ್ಮು ಎದ್ದಿದ್ದು ಆಯಿತು, ಕಾಫಿ ತರಕ್ಕೆ ಹೋಗಿದ್ದು ಆಯಿತು, ಒಂದು ಗ್ಲಾಸ್ ಒಡಕಿದ್ದು ಆಯಿತು. ಅದೇನಾ ಸೌಂಡು? ಸದ್ಯ ಮೊಬೈಲ್ ಕೈಯಲ್ಲಿ ಇಲ್ವಲ್ಲ, ಇಲ್ಲಾಂದ್ರೆ ಮೊಬೈಲೇ ಎತ್ತಕ್ಕೆ ಬಿಡೋಳು. ಕಾಸು ಹೋದ್ರೂ ಹೋಗ್ಲಿ. ಪಾಪ ಅವಳಿಗೆ ಇಷ್ಟು ಸಡನ್ನಾಗಿ ಮದುವೆ ಆಗಿರೋದ್ರಿಂದ ಅವಳಿಗೆ ತುಂಬ ಭಯ ಜಾಸ್ತಿ. ಅದು ಬೇರೆ ನೀನು ಸಣ್ಣ ಹುಡುಗಿಯಿಂದ ಅವಳನ್ನ ಓದು 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 ಅಂತ ಸ್ವಲ್ಪ ಹೊಡಿತಿದ್ದಿದ್ದು ಬೈತಿದ್ದಿದ್ದು ಜಾಸ್ತಿ ಅಲ್ವಾ. ಪ್ರತಿ ಸರಿ ರ್ಯಾಂಕ್ ತಗೋಬೇಕು, ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತ. ಅದು ಅವಳಿಗೆ ತಲೆಗೆ ಉಳಿದ್ಬಿಟ್ಟೈತೆ. ಅವಳಿಗೆ ಏನು ಮಾಡೋದು, ವರ್ಷ ಒಂದೊಂದು ಸಬ್ಜೆಕ್ಟ್ ಹೋಗ್ತವೆ, ಅವ್ನು ಕಟ್ಕೊಂಡು ಪಾಸ್ ಮಾಡ್ಕೊಳ್ಳೋದು, ಮುಂದಕ್ಕೆ ಹೋಗೋದು ಮಾಡ್ತಾಳೆ. ನೀನು ಇವರಿಬ್ಬರು ಥರ ಎಲ್ಲ ಒಂದೇ ಸರಿ ಪಾಸ್ ಮಾಡು, ಅಪ್ಪು ಥರ ಚೆನ್ನಾಗಿ ಓದು ಅಂತೀಯ. ಎಲ್ಲರೂ ಒಂದೇ ಥರ ಹೆಂಗಿರ್ತಾರೋ ಶಕ್ತಿ. ಅದಕ್ಕೆ ಅವಳು ನೀನು ನೋಡಿದರೆ ಭಯ. ನೋಡಿ ಕಾಫಿ ಕಾಸ್ತಿರ್ತಾಳ, ಅದನ್ನ ತಗೊಂಬರೋಕ್ಕೂ ಎದುರ್ಕೋತಿರ್ತಾಳೆ. ಸ್ವಲ್ಪ ಅವಳಿಗೂ ಟೈಮ್ ಬೇಕಲ್ಲಪ್ಪ ಹೊಂದ್ಕೊಳ್ಳೋಕ್ಕೆ. ಆಯಿತು ಅಜ್ಜಿ, ನಾನೇನು ಅಮ್ಮಂಗೆ ಯಾವ ತೊಂದರೆನೂ ಕೊಡೋಲ್ಲ. ಅವಳು ಫ್ರೀಯಾಗಿ ಓಡಾಡ್ಕೊಂಡಿದ್ರೆ ಸಾಕು. ಇಷ್ಟು ಸಡನ್ನಾಗಿ ಅವಳು ನನ್ನ ಜೊತೆ ಹೊಂದ್ಕೊಳ್ಳೋಕ್ಕೆ ಆಗಲ್ಲ, ಟೈಮ್ ತಗೋತಿದ್ದಾಳೆ, ಪರವಾಗಿಲ್ಲ. ಎಷ್ಟು ದಿನ ಆದರೂ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಮುಂಚೆಯಿಂದ ಆ ಭಯ ಹುಟ್ಸಿರೋದೇ ನಾನು. ಇವರಿಬ್ಬರ ಥರ ಅವಳು ಫ್ರೀಯಾಗಿ ಮಾತಾಡಲ್ಲ, ಅಚ್ಚು ಅಪ್ಪು ಥರ. ಸ್ವಲ್ಪ ದಿನ ಟೈಮ್ ಬೇಕು, ನೋಡೋಣ. ಲೇ ಅಚ್ಚು ಹೋಗೆ, ಇವತ್ತು ನಿಮ್ಮ ಅಕ್ಕ ಅಂತೂ ಕಾಫಿ ತರಲ್ಲ, ಅಡುಗೆ ಮನೆಗೆ ಹೋಗಿ ಕಾಫಿ ತಗೊಂಬೋಗೆ, ನಮಗೂ ಎಲ್ಲರಿಗೂ ಮಾಡಿಸ್ಕೊಂಡು ತಗೊಂಬ. ಸರಿ ದೊಡ್ಡಮ್ಮ, ಇವಾಗ ಹೋಗಿ ಕಾಫಿ ಇಸ್ಕೊಂಡು ಬರ್ತೀನಿ ಇರು. ಸರಿ ಅಜ್ಜಿ, ನಾನು ಹೋಗಿ ಸ್ವಲ್ಪ ಮುಖ ತೊಳ್ಕೊಂಡು ಬರ್ತೀನಿ. ಕಾಫಿ ಮಾಡ್ಕೊಂಡು ತಗೊಂಬರೋ ಅಷ್ಟೊತ್ತಿಗೆ ಬಂದಿರ್ತೀನಿ ಅಜ್ಜಿ. ಅಯ್ಯಪ್ಪ, ನೀನು ಇಲ್ಲಿ ಕೂತಿರೋದ್ರಿಂದ ಅವಳು ಸ್ವಲ್ಪ ಎದ್ದು ಬರೋದು ಜಾಸ್ತಿನೇ. ನಾನೇ ಹೋಗಿ ಕಾಫಿ ಆಗೈತೆ ಇಲ್ಲ ನೋಡ್ಕೊಂಡು ತಗೊಂಬರ್ತೀನಿ. ಹೋಗಿ ಮುಖ ತೊಳ್ಕೊಂಡು ಬಾ. ಇವರಿಬ್ಬರನ್ನು ಹಿಂಗೆ ಬಿಟ್ಟರೆ ಆಗಲ್ವೇ ಉಮಾ, ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು. ನಾನು ಆದಷ್ಟು ಇವ್ರ ಮಧ್ಯದಾಗಿದ್ದರೆ ಇವರಿಬ್ಬರು ಒಂದೇ ಆಗೋದು ಕಮ್ಮಿನೇ. ಹಂಗಾಗಿ ನಾ ಯಾವಾಗೂ ನನ್ನಿಂದೆ ಸುತ್ತುತ್ತಿರ್ತಾಳೆ ಅವಳಮ್ಮು. ಏನಾದರೂ ಮಾಡಿ ಇವರಿಬ್ಬರನ್ನು ಫ್ರೀಯಾಗಿರೋ ಥರ ಮಾಡಬೇಕು ಅಂದರೆ ನಾನು ನಿನ್ನ ಮನೆಗೋ ಸುಮ್ಮನ ಮನೆಗೋ ಬರಬೇಕಾಗುತ್ತೆ ಕಣೆ. ಅಮ್ಮ, ಒಂದೆರಡು ದಿನ ನೋಡೋಣ ಇರಮ್ಮ. ಪಾಪ ಅವಳಿಗೆ ಇವಾಗಿನ್ನೂ ಮದುವೆ ಆಗಿದೆ, ಆಗುತ್ತೆ ಅಂತ ಇದೆಲ್ಲ ಏನು ಅಂದ್ಕೊಂಡಿಲ್ಲ. ಏನೆಲ್ಲ ಸಡನ್ನಾಗಿ ಆಗಬಾರ್ದಾಯ್ತು. ನೋಡೋಣ, ನಾನು ಅದನ್ನೇ ಅಂದ್ಕೊಂಡಿದ್ದೀನಿ. ನೀವ್ರ ಮಧ್ಯದಾಗ ಬಿಟ್ರೆ ಅವರಿಬ್ಬರು ಒಂದಾಗೋದು ಕಷ್ಟನೇ. ಯಾವಾಗೂ ಇನ್ನೊಂದನ್ನೇ ಸುತ್ತುತ್ತಿರ್ತಾರೆ, ಇಲ್ಲ ನೀನೇ ಅವ್ರಿಗೆ ಇಬ್ರಿಗೂ ಅವಳು ಮಾಡಿಟ್ರೆ ನಿನ್ನ ಶಕ್ತಿಗೆ ಊಟಕ್ಕಿಡೋದು, ಇದೇ ಥರನೇ ಆಗುತ್ತೆ. ಅವರಿಬ್ಬರು ಜೊತೆಗಿರಬೇಕು ಅಂದರೆ ನಾವು ಯಾರೂ ಈ ಮನೆಗೆ ಇರಬಾರ್ದು. ಅದಕ್ಕೂ ಒಂದು ವ್ಯವಸ್ಥೆ ಮಾಡೋಣ ಇರು, ಒಂದು ವಾರ ಆಗಲಿ. ಸರಿ ಅಮ್ಮ, ಆಯಿತು. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ.